ಬೇಡ ಬೇಡ ಸೀತೆ ಸಂಗ ಬೇಡ ಬೇಡ ಸೀತೆ ಸಂಗ ಬೇಡ ಬೇಡ ಸೀತೆ ಸಂಗ. ಲಂಕಾ ನಗರದ ಸಾರ್ವಭೌಮ ಇಲ್ಲಿಯೇ ಸುಂದರಿ ಸೀತಾ ಮಾತೆಯ ಮೇಲೆ ನಿನ್ನ ಕಾಮ ಪ್ರೇಮ ಎಂದೆಂದು ಕನಸು ಮನಸ್ಸಿನಲ್ಲಿಯೂ ಸೀತೆಯನ್ನು ಬಯಸಬೇಡ. ಅದು ಯಾತಕ್ಕಂದರೆ ಸುಂದರಿ ಹರಿಹರ ಬ್ರಹ್ಮರು ನಿನಗೆ ಭಯಗೊಂಡು ಓಡಿ ಹೋಗಿರಬಹುದು. ಮನ ಮುನಿಗಳು ನಿನ್ನ ಆಜ್ಞೆಯಲ್ಲಿರಬಹುದು. ಸುಂದರಿ ಅಷ್ಟದಿಕ್ಪಾಲಕರನ್ನು ಮೆಟ್ಟಲುಗಳನ್ನಾಗಿ ಮಾಡಿ ನೀನು ಏರಿ ಹೋಗಿರಬಹುದು. ಸೀತೆಯನ್ನು ಬಯಸುವ ಜಗತ್ತಿಗಿರಲಿ, ಆಕೆಯನ್ನು ಮುಟ್ಟಿದರೆ ಸುಟ್ಟು ಹೋಗುವುದು ಖಂಡಿತವೆಂದು ತಿಳಿ. ದಶಕಂಠ ರಾವಣ, ಕಳೆದುಕೊಳ್ಳಬೇಡ ನಿನ್ನ ಈ ಪ್ರಾಣ. ರಮಣಿ ಮೋಹನಾವರಣಿ ಸಿದ್ಧ ಸಾಧ್ಯ ಕಿನ್ನರ ಕಿಂಪುರುಷರ ಮನ ಮುನಿಗಳು ಸಹಾಯ ಸಿದ್ಧ ಸಾಧ್ಯ ಕಿನ್ನರ ಕಿಂಪುರುಷಾದಿಗಳು ಈ ಅಲ್ಲಿ ಕೂಡ ವಿತ್ತವನ್ನು ಮಾಡಿ ಗೆದ್ದವರಂತೆ. ರಮಣಿ ಕಾಂತ ವೃತ್ತಿಯೊಳ ಕಂಠನ ಕಾಣಲಂತೆ ಒಪ್ಪುವರಿ ಕಟಕ ಸಭೆಗಳಂತೆ ಬೀದರು ಸದ್ದವನ್ನು ನುಡಿಸಿದ ನಾರಿಮಣಿ ಕಾಂತ ಆಶ್ಚರ್ಯಮತಿ ವಿತಳಾದ ಕೀರ್ತಿ ಎಂಬುಳ ಪುತ್ರ ಆದರೆ ಆಗಲ್ಲ. ಆ ದೋಷದಲ್ಲಿಗೆ ಬಂದರೆ ಬರಲಿ. ನೀನ್ಯಾರು ಬೇಡವದಕ್ಕೆ ನಾರಿ ಮದನ ಕಟಾರಿ ಮಾತ್ರದಲ್ಲಿ ಬಿಟ್ಟು ಭಕ್ತಿ ಶಕ್ತಿ ಅಗ್ರಗಣ್ಯ ನಿನ್ನ ಕೀರ್ತಿ ಪೂರ್ವ ಪುಣ್ಯ. ಸಂತಾನವಾಗಿ ಹೇಳು. ಭಕ್ತಿ ಶಕ್ತಿ ಅಗ್ರಗಣ್ಯ ನಿನ್ನ ಕೀರ್ತಿ ಪೂರ್ವ ಪುಣ್ಯ. ಕರೆಯೊಲಿದು ಕೈಲಾಸ ಕರೆಯೊಲಿದು ಕೈಲಾಸ ಆಗದಿರಲಿ ಸತ್ಯನಾಶ ಆಗದಿರಲಿ ಸತ್ಯನಾಶ ಬೇಡಿಕೊಂಬೆ ಮೋಹನಾಂಗ ಬೇಡ ಬೇಡ ಸೀತೆ ಸಂಗ ಬೇಡ ಬೇಡ ಸೀತೆ ಸಂಗ ಬೇಡ ಬೇಡ ಸೀತೆ ಸಂಗ. ದಶ ದಿಕ್ಕಿನೋಳು ಅಸಮ ಬಲಶಾಲಿ ಎಂದು ಪೆಸರ್ ಪಡೆದ ದಶಶಿರಾಗ್ರೇಶ್ವರ, ಸುಂದರಿ ಭಕ್ತಿ ಶಕ್ತಿ ಯುಕ್ತಿಯಲ್ಲಿ ಅಗ್ರಗಣ್ಯನು ನೀನು. ಹೌದು ರಮಣಿ. ಭಕ್ತಿಯಿಂದ ಭಗವಂತನನ್ನು ಗೆದ್ದೆ, ಯುಕ್ತಿಯಿಂದ ಈ ಲಂಕೆಗೆ ಸಾರ್ವಭೌಮನಾದೆ. ಹೌದು ಪ್ರಿಯೆ. ಕಾಂತ ಕಾಂತಿ ಆದ ಕಾರಣ ಆದ ಕಾರಣ ಸೀತೆಯನ್ನು ಮಾತೆ ಎಂದು ಭಾವಿಸು, ಶ್ರೀರಾಮನನ್ನು ಗೌರವದಿಂದ ಪೂಜಿಸು. ಏನು ಮಾತನಾಡಿ ಸುಂದರಿ. ಜಗದೊಳಗೆ ನೀ ಕೀರ್ತಿ ಗಳಿಸು, ಎನ್ನ ಮುತ್ತೈದೆತನ ಉಳಿಸು, ಮನದ ನಿನ್ನ ಕಾಮ ಭ್ರಾಂತಿಯನ್ನು ಅಳಿಸು. ಇಲ್ಲವಾದರೆ ಈ ಲಂಕೆಗೆ ಮೊದಲೇ ಯಮಧೂತರನ್ನು ಕರೆಸು. ಈ ಎನ್ನ ಮಾತು ನಿಜವೆಂದು ಸುವರ್ಣಾಕ್ಷರಗಳಿಂದ ಬರೆದಿಡಿಸು. ಅಚ್ಚಗಂಗಳೇ ಅದ್ಭುತನಾದ ರಾಮೆಯ ನಾಮವನ್ನು ಎಲ್ಲ ಮುಂದೆ ಉಚ್ಚರಿಸಬೇಡ. ಸತ್ತೈಲೌಸವು ಉಚ್ಚರಿ ತಂದನ ಕುಟಿಲಾದ ರಾಮಚಂದ್ರನ ಕ್ರಿಯೆಯಲ್ಲಿರುವನು. ಸುಂದರ
ಕಡಿಮೆ ಲಕ್ಷ್ಮೀಕಾಂತ್ ರೆಡ್ಡಿ ಇವರು ಈ ನಾಟಕ ಸಂಘದ ಪರವಾಗಿ 500 ರೂಪಾಯಿಗಳನ್ನು ಅನುಸರಿಸುತ್ತಾರೆ. ಸಂಘದ ಒಡೆಯರನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ದಮ್ಮೂರು ಕಾಳಪ್ಪ 100 ರೂಪಾಯಿ, ಕಕ್ಕಬೇರಳಿ ಗ್ರಾಮದ ಡಿ ಗಂಗಾಧರ 100 ರೂಪಾಯಿ ಮತ್ತು ದಮ್ಮೂರು ಲಕ್ಷ್ಮಣ 100 ರೂಪಾಯಿಗಳನ್ನು ಚಾಮುಂಡಮ್ಮನವರಿಗೆ ಪ್ರೇಮಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ದಮ್ಮೂರು ಗ್ರಾಮದಲ್ಲಿ ಪರಶುರಾಮನ ಪಾತ್ರ ಮಾಡಿದಂಥ ಕಾಳಪ್ಪ 100 ರೂಪಾಯಿ ಮತ್ತು ಕಬ್ಬೇನಹಳ್ಳಿ ಗ್ರಾಮದಲ್ಲಿ ಆ ಮೃಗವು ಎಷ್ಟು ಸುಂದರವಾಗಿರುವುದು ಪ್ರಿಯ. ಆ ಮೃಗದ ಗೋಷ್ಠಿ ನಿನಗೆ ಅದಕ್ಕೆ ಬೇಕು ಸುಂದರಿ. ಹೇಳಿದನಿ ಕೇಳು. ಅದೇನು ಚೆನ್ನಾಗಿ ಹೇಳು. ನೋಡಿ ಕಾಡಿನೊಳಗೆ ಓಡಾಡುತ್ತಿರುವ ನೋಡಿ ಕಂದಾನಿ ಮೃಗವ. ಏನಾಗಿ ಕೇಳು. ಚೆನ್ನಾಗಿ ಹೇಳು. ಸಂಚರಿಸುತ್ತಿರುವುದು. ಅದನ್ನು ಹಿಡಿದುಕೊಂಡು ಬಂದರೆ ನಿತ್ಯವೂ ಹೊತ್ತು ಕಳೆಯುವುದಕ್ಕೆ ಅನುಕೂಲವಾಗಿ ತೋರುವುದು. ಜಾಗೃತಿಯಿಂದ ಆ ಮೃಗವನ್ನು ನಿನಗೆ ತಂದು ಕೊಡು ಕಾಂತ ಗುಣವಂತ. ಆಕೆ ಸೀತೆ ಸುಮಂಗಲಿ ಭವ ಚರಿತೆ ಜನಕರಾಯನ ಸುತೆ ಕಾಂತ ಆಕೆ ಎಲ್ಲ ಮನಮೋಹದ ಸೀತೆ ಕಾಂತ ನಮ್ಮ ಕುಟೀರ ಹತ್ತಿರಕ್ಕೆ ಬಂದು ನಗಸುತ್ತ ಪುಟನಗತ ಆಜಾಟ ಮೃಗವನ್ನು ಬಿಡದಕೊಂಡು ಬಾ ಎಂದು ಅಂದು ಪ್ರಿಯ. ಏ ಮನೋಹರಿ, ಮನೋಹರ, ಇದು ಬ್ರಹ್ಮನಿಂದ ಸೃಷ್ಟಿತ ಮೃಗವಾಗಿ ಎನ್ನ ಕಣ್ಣಿಗೆ ಪೂಜವಲ್ಲದು. ಅದೇ ಮೋಹರಾಂಗಿ ಮೋಹನಾಂಗ ವೀರೇಂದ್ರ ಜಾಲ ಮಗೇಂದ್ರ ಜಾಲ ರಾಜ್ಯದ ರೂಪವಂತಿಸಿ ನಮ್ಮಲ್ಲಿಗೆ ಸಂಚರಿಸುವುದು ಈ ಮೃಗದ ಗೋಷ್ಠಿ ನಿನ್ನಗಾತಕ್ಕೆ ಬೇಕು. ಕಾಂತಿ ಆದಿ ರೂಪವಂತೆ ಬಿಚ್ಚಿಬಿಡಿ ಮೃಗದ ಚಿಂತೆ. ಕಾಂತಿ ಅದೇನು ಚೆನ್ನಾಗಿ ಹೇಳು. ಸರಸ ಸುಗುಣ ನೀಲಾಲಿಸೋ ಬೆರಳಾಯ ತರಿಸೋ ಸರಸ ಸುಗುಣ ನೀಲಾಲಿಸೋ ಮಾತು ಮೀರ ಬೇಡ ಎನ್ನೋಳು ಕಂಠ ಮಾತು ಮೀರ ಬೇಡ ಎನ್ನೋಳು ಸಾರಿ ಜವದಲ್ಲಿ ಪ್ರೀತಿ ವಹಿಸೋ ನೀ ಸಾರಿ ಜಗದಲ್ಲಿ ಪ್ರೀತಿ ವಹಿಸೋ ನೋಡಿ ಕಂದ ನೀ ಮೃಗವ ಈ ಕಾಡಿನೊಳಗೆ ಓಡಾಡುತ್ತಿರುವ ನೋಡಿ ಕಂದ ನೀ ಮೃಗವ. ಕಾಂತ, ಕಾಂತಿ ನೀನು ಏನು ಹೇಳಿದರೂ ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ಹಾ. ಪ್ರಿಯ, ಅಯ್ಯೇ ಸುಂದರೇ, ನೀನು ಆ ಮೃಗವನ್ನು ತಂದು ಕೊಟ್ಟರೆ ಎನ್ನ ಮನಸ್ಸಿಗೆ ಸಂತೋಷವಾಗುವುದು. ಹಾ ಇಲ್ಲವಾದರೆ ಎನ್ನ ಮನಸ್ಸಿಗೆ ಬಹಳ ಬೇಸರವಾಗುವುದು. ಹಾ. ಜಾಗೃತಿಯಿಂದ ಆ ಮೃಗವನ್ನು ನಿನಗೆ ತಂದುಕೊಡು ಕಾಂತ ಗುಣವಂತ. ಗಡ್ಲಿಂಗಪ್ಪನ ಮಗ ಯಂಗಪ್ಪ ಇವರು ಈ ಕುಶಮಾಲಿಯನ್ನು ರಾಮನ ಪಾತ್ರಿಸ್ತಕ್ಕಂಥವರಿಗೆ ಪ್ರೇಮಪೂರ್ವಕ ಅನುಸರಿಸುತ್ತಾರೆ. ಆಯ್ಕೆ ಸುಂದರೇ, ಕಾಂತ, ಈ ಕುಂಬಳಿಗಳ ಸಂಭ್ರಮದಿಂದ ಪರ್ವತಾಂಬೀಕರ ಮಾಯಾಜಾಲಕ್ಕೆ ಮನಗೊಟ್ಟು ಹೃದಯನ್ನು ಯಾವುದಕ್ಕೆ ಕಷ್ಟಪಡಿಸುತ್ತೀರಿ? ಹಾ. ಈ ನಾರಿಮಣಿ, ಕಾಂತ, ಈ ಕಾನನದಲ್ಲಿ ಇರುವ ಹಣ್ಣು ಹಂಪಲಗಳನ್ನು ಸೌದು ನಿನಗೆ ಮೂರ್ಖತನ ಬಂದಿರುವ ಹೇಗೆ? ನಾನು 7 ವಚನಗಳಲ್ಲಿ ನಿನ್ನ ಮನಕ್ಕೆ ಜಲದೋಳು ಭೂಮಿ ದಯಿಸಿದಂತೆ ಮಾಡಿಕೊಂಡಿಲ್ಲ. ರಮಣಿ ಅನ್ನ ಮಾತಿಗೆ ಪ್ರಾಣೇಶ್ವರ, ಕಾಂತೆ ಮತ್ತೆ ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ರಾತ್ರಿ ಶಾಲಾಲಿಸೋ ನುಡಿಯ ಓ ಎನ್ನ ಪ್ರಿಯ ರಾತ್ರಿ ಶಾಲಾಲಿಸೋ ನುಡಿಯ ರಾವಳಿಪುರ
ಮನದಿ ಸ್ಮರಿಸುತ್ತ ಜಗದಿ ತಿರುಳು ನೋಡಿ ಜಗಂದನಿ ಮೃಗ ಕಾಂತಿ ನೀನು ಮೃಗವನ್ನು ತಂದು ಕೊಟ್ಟರೆ ನಾನು ಜೀವ ಹಾ ಇಲ್ಲವಾದರೆ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಹಾ. ಜಾಗೃತಿಯಿಂದ ಆ ಮೃಗವನ್ನು ನನಗೆ ತಂದುಕೊಡು ರಮಣ ಸಂಮೋಹನಾಭರಣ ಹೇ ಮನೋಹರಿಯಾದ ಸೀತಾ ಕಾಂತ ಈ ಘೋರಾರಣ್ಯದಲ್ಲ ದುರ್ಮಾರ್ಗರ